ಹಾಂ. ನನ್ನ ಹೆಸರು ರಾಘವೇಂದ್ರ ಅಂತೇಳಿ. ನಮ್ಮದು ಊರು ಬಂದುಬಿಟ್ಟು ರಾಯಚೂರು. ಸೊ ಬೆಂಗಳೂರಲ್ಲಿ ಒಂದು 2-3 ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಅದಕ್ಕೋಸ್ಕರ ನಮ್ಮ ಬ್ರಿಗೇಡ್ ಒಂದು ಆಫೀಸ್ ಇರಲಿ ಅಂತೇಳಿ ಪರ್ಚೇಸ್ ಮಾಡಿಬಿಟ್ಟು ನಾವು ಇಂಟೀರಿಯರ್ ಎಲ್ಲ ಒಳ್ಳೆ ಮಾಡಿ ಸೊ ಇವತ್ತು ಓಪನಿಂಗ್ ಇಟ್ಕೊಂಡಿದ್ವಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಯಾವ ಥರ ಆಫೀಸು, ಏನೇನು? ಇದು ಕನ್ಸ್ಟ್ರಕ್ಷನ್ ಆಫೀಸ್. ಆಮೇಲೆ ಡೆವಲಪಿಂಗ್ ಲೇಔಟು, ಕನ್ಸ್ಟ್ರಕ್ಷನ್, ಸಿವಿಲ್ ವರ್ಕ್ ವಿಲ್ ಬಿ ಡನ್. ಓಕೆ, ಹೇಗಿರುತ್ತೆ ಸರ್ ಎಲ್ಲ ಪ್ರೈಸ್? ಪ್ರೈಸ್ ಡಿಪೆಂಡ್ ಅಪಾನ್ ಏರಿಯಾ, ಡಿಪೆಂಡ್ ಅಪಾನ್ ಸಿಟಿ, ಡಿಪೆಂಡ್ ಅಪಾನ್ ಲೊಕೇಶನ್. ಆ ಥರ ಓನ್ಲಿ ಬೆಂಗಳೂರು ಔಟ್ಸ್ಕಟ್ಸಾ ಇಲ್ಲ ಎಲ್ಲ ಇವನ್ ಬೆಂಗಳೂರು ಆಲ್ಸೋ. ಬೆಂಗಳೂರು ಇವಾಗ ನಮ್ಮ ಪ್ರಾಪರ್ ರಾಯಚೂರು ಇದ್ದಕ್ಕೆ ಅಲ್ಲೊಂದು 2-3 ಪ್ರಾಜೆಕ್ಟ್ ಇದ್ದಾವೆ. ಈಗ ರೀಸೆಂಟಾಗಿ ಒಂದು ಚಂದ್ರಪಟ್ಟಣ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಲ್ಲಿ ವಿಲ್ ಸ್ಟಾರ್ಟ್ ಇಟ್ ನಾವು. ಲೋನು EMIs ಎಲ್ಲ ಹೆಂಗಿರುತ್ತೆ? ಲೋನ್ ಬ್ಯಾಂಕ್ ಡಿಪೆಂಡ್ ಅಪಾನ್ ನಾರ್ಮ್ಸ್ ಬ್ಯಾಂಕ್. ಓಕೆ, ಕಂಫರ್ಟಬಲ್ ಆಗಿರುತ್ತಾ ತಗೋಬೋದಾ? 100%. ಮಿಡಲ್ ಕ್ಲಾಸ್ ಅವರು, ಲೋ ಮಿಡಲ್ ಕ್ಲಾಸ್ ಅವ್ರು ಸ್ವಲ್ಪ 100%. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಈ ಬ್ರಾಂಚ್ ಬಿಟ್ಟು ಬೇರೆ ಎಲ್ಲಿದೆ ಸರ್ ಇದು? ನಮ್ದು ಆ್ಯಕ್ಚುಲಿ ಬಸವೇಶ್ವರ ಓನ್ ಬಿಲ್ಡಿಂಗ್ ಇದೆ, ಅಲ್ಲಿತ್ತು ಫಸ್ಟ್ ಆಫೀಸ್. ಸೊ ಇವಾಗ ಗ್ರೋತ್ ಆದ ತಕ್ಷಣ ಇಲ್ಲಿ ಶಿಫ್ಟ್ ಆಗಿದೆ. ಓಕೆ, ನೈಋತ್ಯ ಪ್ರಾಪರ್ಟೀಸ್. ನೈಋತ್ಯ ಅಂದರೆ ಏನು ಸರ್? ಅದು ನೇಮ್ ಏನಕ್ಕೆ ಇಟ್ಟಿದ್ದಾರೆ ಅಂತ? ಆ್ಯಕ್ಚುಲಿ ಏನಾಯಿತು, ನಾನು ಈಗ ಬಂದಿದ್ದಾರಲ್ಲ ಪವನಾಚಾರು, ಅವರು ಒಂದು ಟೆಂಪಲ್ಗೆ ಹೋಗಿದ್ದೆ. ಒಂದು ಕಂಪ್ನಿ ಹೆಸರು ಏನಾದ್ರು ಬೇಕು ಅಂದ್ರೆ ನಾವು ಬಾಯಿಲ್ಲ ಟಕ್ ಅಂತ ನೈಋತ್ಯ ಅಂತ ಬಂದ್ಬಿಡ್ತದೆ. ಸೊ ಹೀಗಾಗಿ ನೈಋತ್ಯ ಅಂತ ಹೇಳಿದ್ರು. ನೈಋತ್ಯ ಅಂದರೆ ನಾರ್ತ್ ಈಸ್ಟ್ ವೆಸ್ಟ್ ಅಂತ ಮೀನ್ ಇದು. ಸೊ ನಮ್ಮ ರಿಯಲ್ ಎಸ್ಟೇಟ್ಗೆ ಅನುಕೂಲ ಇರಲಿ ಅಂತೇಳಿ ನೈಋತ್ಯ ಅಂತ ಇಟ್ಟಿರುತ್ತೆ. ನಾನು ಆ್ಯಕ್ಚುಲಿ 15 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಸೊ ಇವಾಗ ಕಂಪ್ನಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಬೇರೆ ಯಾರು ಮಾತಾಡ್ತಾರಾ? ನೀವು ಮಾತಾಡಿ.